ಶಾಸಕ ಬಿಪಿ ಹರೀಶ್ ವಿರುದ್ಧ ಜಾತಿ ನಿಂದನೆ ಕೇಸ್ ದಾಖಲಾಗಿದೆ. ಶಾಸಕ ಬಿಪಿ ಹರೀಶ್ಗೆ ಮೇಲಿಂದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಎಸ್ಪಿ ವಿರುದ್ಧದ ಅವಹೇಳನ ಕೇಸ್ ಬೆನ್ನಲ್ಲೇ ಈಗ ಜಾತಿ ನಿಂದನೆ ಕೇಸ್ ಕೂಡ ಬಿಪಿ ಹರೀಶ್ ಮೇಲೆ ಈಗ ದಾಖಲಾಗಿದೆ. ಇದು ಶಾಸಕ ಬಿಪಿ ಹರೀಶ್ಗೆ ಮೇಲಿಂದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದ್ದಾವೆ. ಎಸ್ಪಿ ವಿರುದ್ಧದ ಅವಹೇಳನ ಕೇಸ್ ಆಗಿತ್ತು. ಇದ್ರ ಬೆನ್ನಲ್ಲೇ ಈಗ ಜಾತಿ ನಿಂದನೆ ಕೇಸ್ ಕೂಡ ಈಗ ಬಿಪಿ ಹರೀಶ್ ಅಂಟಿಕೊಂಡಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ಕ್ಷೇತ್ರದ ಶಾಸಕರವರು ಕಾಡಜ್ಜಿ ಗ್ರಾಮದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಬಗ್ಗೆ ಆರೋಪ. 2 ದಿನಗಳ ಹಿಂದೆ ಈ ಬಗ್ಗೆ ಶಾಸಕ ಬಿಪಿ ಹರೀಶ್ ಗಲಾಟೆ ಕೂಡ ಮಾಡಿದ್ರು. ಗ್ರಾಮಸ್ಥರು ಹಾಗೂ ಬಿಪಿ ಹರೀಶ್ ಮಧ್ಯೆ ವಾಗ್ವಾದ ಕೂಡ ನಡೆದಿತ್ತು. ಇನ್ನು 2 ದಿನಗಳ ಹಿಂದೆ ಈ ಬಗ್ಗೆ ಏನೀಗ ಬಿಪಿ ಹರೀಶ್ ಗಲಾಟೆಯನ್ನು ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ. ಗ್ರಾಮಸ್ಥರು ಹಾಗೂ ಬಿಪಿ ಹರೀಶ್ ಮಧ್ಯೆ ವಾಗ್ವಾದ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ದಲಿತ ವ್ಯಕ್ತಿ ಕಾಂತರಾಜ್ಗೆ ಬಿಪಿ ಹರೀಶ್ ನಿಂದನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ದಾವಣಗೆರೆ DCRE ಠಾಣೆಯಲ್ಲಿ ಶಾಸಕರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಜನವರಿ 12ನೇ ತಾರೀಕು ಕಾರಲ್ಲಿ ಬಂದಂತಹ ಶಾಸಕರು ಟ್ರ್ಯಾಕ್ಟರ್ನ ಅಡ್ಡಗಟ್ತಾರೆ. ಗ್ರಾಮಸ್ಥರ ಮುಂದೆ ನನ್ನ ಜಾತಿಯನ್ನ ಹಿಡಿದು ನಿಂದಿಸಿದ್ದಾರೆ ಅಂತ ದೂರು ಕೂಡ ಕೊಡ್ತಾರೆ. ಶಾಸಕ ಹರೀಶ್ ಆಪ್ತ ಸಹಾಯಕನ ಮೇಲೆ ಕೂಡ ದೂರು ದಾಖಲಾಗಿದೆ. ನೋಡಿ 352, 351(2), 126(2) ಮತ್ತೆ SC/ST PA ಆಕ್ಟ್ 1986 ಅಡಿ ಪ್ರಕರಣ ದಾಖಲಾಗಿದೆ. ಇಲ್ಲ ಅದನ್ನೇ ಬೆಳಗಿನ ಬಂದಿದ್ದಾರಂತೆ ಅವ್ರು ಯಾರೋ ಹೇಳಿದ್ವಿ. ಸದ್ಯಕ್ಕೆ ಈಗ ಮಣ್ಣು ಹೊಡಿತಿದಾರಂತ ನಾವು ನಮ್ಮ ದೇವ ಬಂದು ಜಸ್ಟ್ ಬೆಳಗ್ಗೆ ಬಂದು ನೋಡಕ್ ಬಂದಿಲ್ಲ. ಅವ್ರಿಗೆ ನೋಡಕ್ ಬಂದ್ರೆ ಅಷ್ಟೊಳಗೆ ಲೀಗಲ್ ಐತೆ ಇಲ್ಲ ಅದೇ ಐತೆ ಅದು ಪರ್ಮಿಷನ್ ಅಲ್ರಿ. ಇದು ಆಸ್ತಿ ಯಾರ್ದು ಹೇಳ್ರಿ ಕ್ಲೀನ್ ಆಗಿ. ಅಲ್ಲ ಇದು ಸರ್ಕಾರಿ ಜಾಗ ಏನಾಗಿದೆ ಸರ್ ನಮ್ದು ಅದು ಬೇಡ. ಇದು ಸರ್ಕಾರಿ ಜಾಗನ ಏನು ಸರ್ಕಾರಿ ಕೃಷಿ ಇಲಾಖೆ ಹೇಳ್ರಿ. ಬರ್ರಿ ಸರ್, ಯಾವ ಇಲಾಖೆ ಸರ್ ನೀವು? ನಮ್ದು ಕೃಷಿ ಇಲಾಖೆ ಒಂದ್ ನಿಮಿಷ ತರ್ರಿ. ಸರಿ ಇಲ್ಲ ಅದನ್ನೇ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ದಾವಣಗೆರೆ ಪ್ರತಿನಿಧಿ ಮಧು ನಾಗರಾಜ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಮಧು ನಾಗರಾಜ್, ಬಿಪಿ ಹರೀಶ್ ಈ ಹಿಂದೆ SP ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ಒಂದ್ ಕಡೆ ಆರೋಪ ಸ್ಥಾನದಲ್ಲಿದ್ದರು. ಈಗ ಜಾತಿ ನಿಂದನೆ ಮಾಡಿರುವಂತಹ ಆರೋಪ. ಯಾತಕ್ಕೋಸ್ಕರ ಈ ಜಾತಿ ನಿಂದನೆ ಬಂತು? ಏನೀಗ ಅಕ್ರಮ ವಿಚಾರ ಈಗ ಪ್ರಸ್ತಾಪ ಆಗಿದೆ? ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಪ್ರಮುಖವಾಗಿ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಏನು ಕಾಡಜ್ಜಿ ಅಂತ ಗ್ರಾಮ ಇದೆ. ಆ ಕಾಡಜ್ಜಿ ಗ್ರಾಮದ ಕೆರೆ ಪಕ್ಕದಲ್ಲಿ ಒಂದು ಅಕ್ರಮವಾಗಿ ಮಣ್ಣು ಗಣಿಗಾರಿಕೆ ಮಾಡಿದೆ ಅಂತ ಹೇಳಿ ಹರಿಹರ ಶಾಸಕ ಬಿಪಿ ಹರೀಶ್ ಅವರು ಆ ಸ್ಥಳಕ್ಕೆ ಧಾವಿಸಿ ಒಂದು ಪೊಲೀಸರನ್ನ ಕೂಡ ಕರೆದು ಒಂದು ಆರೋಪ ಮಾಡಿದ್ರು. ಅಂದ್ರೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ SS ಮಲ್ಲಿಕಾರ್ಜುನ್ ಅವರ ಒಡೆತನದ ಕಲ್ಲೇಶ್ವರ ಮಿಲ್ ಆವರಣಕ್ಕೆ ಈ ಒಂದು ಆ ಮಣ್ಣನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಿದೆ ಅಂತ ಹೇಳಿ ಒಂದು ಆರೋಪ ಮಾಡಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಒಂದು ದೊಡ್ಡ ಮಟ್ಟದ ಗಲಾಟೆ ಕೂಡ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತು ಅಧಿಕಾರಿಗಳ ಸಹಯೋಗದಲ್ಲೇ ಈ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಒಡೆತನದ ಒಂದು ಖಾಸಗಿ ಒಂದು ರೈಸ್ ಮಿಲ್ಗೆ ಅಲ್ಲಿ ಪಕ್ಕದಲ್ಲಿ ಈ ಒಂದು ಮಣ್ಣನ್ನ ಗಣಿಗಾರಿಕೆ ಮಾಡ್ತಾರೆ. ಅಂದ್ರೆ ಗಣಿ ಸಚಿವ SS ಮಲ್ಲಿಕಾರ್ಜುನ್ ಅವರೇ ಅಕ್ರಮವಾಗಿ ಈ ರೀತಿಯಾಗಿ ಅಧಿಕಾರಿಗಳಿಂದ ಒಂದು ಗಣಿಗಾರಿಕೆ ಮಾಡ್ತಿದ್ದಾರೆ ಅಂತೇಳಿ ಒಂದು ಆರೋಪ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಆ ಸ್ಥಳಕ್ಕೆ ಧಾವಿಸಿದ ಸ್ಥಳದಲ್ಲಿ ಅಲ್ಲಿನ ಗ್ರಾಮಸ್ಥರು ಮತ್ತು ಬಿಪಿ ಹರೀಶ್ ಅವ್ರ ನಡುವೆ ಒಂದು ಗಲಾಟೆ ಕೂಡ ಆಗಿರ್ತಕ್ಕಂಥದ್ದು, ವಾಗ್ವಾದ. ಅಂದ್ರೆ ಬಿಪಿ ಹರೀಶ್ ಅವ್ರು, ನೀವು ಹರಿಹರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದೀರಿ, ಆದ್ರೆ ನೀವು ಇಲ್ಲಿ ಬಂದು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಮಾಡುವಂತ ಕೆಲಸವಾದ್ರೆ ಏನಂತೇಳಿ ಏರು ಧ್ವನಿಯಲ್ಲಿ ಮಾತಾಡಿದಂತ ಸಂದರ್ಭದಲ್ಲಿ ಆ ಬಿಪಿ ಹರೀಶ್ ಅವರು ಕೂಡ ಒಂದು ತಾಳ್ಮೆ ಕಳೆದುಕೊಂಡು ಒಂದು ಏಕವಚನದಲ್ಲಿ ಒಂದು ವಾಗ್ದಾಳಿ ಕೂಡ ಮಾಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈಗೇನು ಇಬ್ರು ಕೂಡ ಅಂದ್ರೆ ಜಾತಿ ನಿಂದನೆ ಪ್ರಕರಣ ಕೂಡ ಬಿಪಿ ಹರೀಶ್ ಅವ್ರ ಮೇಲೆ ದಾಖಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಿಪಿ ಹರೀಶ್ ಮತ್ತು ಅವರ ಪುತ್ರ ಮತ್ತು ಆಪ್ತ ಸಹಾಯಕರ ಮೇಲೆ ಒಂದು ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಆ ಒಂದು ದಲಿತ ವ್ಯಕ್ತಿ ಅಂದ್ರೆ ಕಾಂತರಾಜ್ ಏನಿದ್ರೆ, ಆ ಒಂದು ಕಾಂತರಾಜ್ ಅವರು ನನಗೆ ಜಾತಿ ನಿಂದನೆ ಮಾಡಿದ್ರು. ಬಿಪಿ ಹರೀಶ್ ಅವರು ಜಾತಿ ನಿಂದನೆ ಮಾಡಿ ನನಗೆ ಹೀಯಾಳಿಸಿದ್ರು ಮತ್ತೆ ಬೈದ್ರು ಅಂತೇಳಿ ಬಿಪಿ ಹರೀಶ್ ಅವ್ರ ಮೇಲೆ ಒಂದು ದೂರನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಅಂದ್ರೆ ಕಳೆದ 2 ದಿನಗಳಲ್ಲಿ ಈ ರೀತಿಯಾಗಿ ಒಂದು ಕಾಡಜ್ಜಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. JCB ಮತ್ತು ಟ್ರ್ಯಾಕ್ಟರ್ ಮೂಲಕ ಈ ಒಂದು ಮಣ್ಣನ್ನ ಸಾಗಾಟ ಮಾಡೋ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಬಿಪಿ ಹರೀಶ್ ನಡುವೆ ನಡೆದಂತ ಆ ವಾಗ್ವಾದದಲ್ಲಿ ಈ ರೀತಿಯಾದ ಒಂದು ಕಂಪ್ಲೇಂಟ್ ಕೂಡ ದಾಖಲಾಗಿರ್ತದ್ದು. ಪ್ರಮುಖವಾಗಿ ಆ ಬಿಪಿ ಹರೀಶ್ ಅವ್ರ ಮೇಲೆ ಇದು ಮೂರನೇ ಪ್ರಕರಣ ಅಂತ ಹೇಳ್ಬೋದು. ಯಾಕಂದ್ರೆ ಶಾಸಕರಾಗಿ ಕೆಲವೇ ದಿನಗಳಲ್ಲಿ ಒಂದು ದಲಿತ ವ್ಯಕ್ತಿಗೆ ನಿಂದಿಸಿದ ಅಂತೇಳಿ ಅವಾಗ ಕೂಡ ಅಟ್ರಾಸಿಟಿ ಕೇಸ್ ಆಗಿತ್ತು. ಅದಾದ ಬಳಿಕ ಇತ್ತೀಚೆಗಷ್ಟೇ ದಾವಣಗೆರೆ SP ಉಮಾ ಪ್ರಶಾಂತ್ ಅವ್ರ ಮೇಲೆ ಒಂದು
ಏನು ಪಮೋರಿಯನ್ ನಾಯಿ ಅನ್ನೋ ಪದ ಬಳಕೆ ಮಾಡಿದ್ರು. ಆ ಒಂದು ವಿಚಾರ ಕೂಡ FIR ದಾಖಲಾಗಿತ್ತು. ಇದು 3ನೇ ಪ್ರಕರಣ ಅಂತಾನೆ ಕರಿಬಹುದು. ಯಾಕಂದ್ರೆ BP ಹರೀಶ್ ಅವ್ರ ಮೇಲೆ ಶಾಸಕರಾದಂತಹ ಸಂದರ್ಭದಲ್ಲಿ 3ನೇ ಬಾರಿ ಈ ರೀತಿಯ ಪ್ರಕರಣ ದಾಖಲಿಸಿಕೊಂಡದ್ದು. ಒಟ್ಟಾರೆಯಾಗಿ ಏನು ಸಚಿವ SS ಮಲ್ಲಿಕಾರ್ಜುನ್ ಮತ್ತು BP ಹರೀಶ್ ನಡುವೆ ಈ ಹಿಂದಿನ ಕೂಡ ಒಂದು ಮಾತಿನ ಸಮರ. ಓಕೆ, ಧನ್ಯವಾದ ಮಧು ನಾಗರಾಜ್ ನಮ್ಮೆಲ್ಲ ಡೀಟೇಲ್ಸ್ಗಾಗಿ.